ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ರಾಜ್ಯದೆಲ್ಲೆಡೆ ಯುಗಾದಿ ಹಬ್ಬ. ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರೆ, ನಮ್ಮ ಗಡಿನಾಡು ಚಾಮರಾಜನಗರ ಜಿಲ್ಲೆಯ ರೈತರು ಮಾತ್ರ ಕಣ್ಣೀರಾಗ್ತಾ ಇದ್ದಾರೆ. ಕಾರಣ ಅಂತ ಹೇಳಿದ್ರೆ, ಮೊನ್ನೆ ಸುರಿದಂತಹ ಅಕಾಲಿಕ ಮಳೆ, ಕೇವಲ ಅಕಾಲಿಕ ಮಳೆ ಅಷ್ಟೇ ಅಲ್ಲ, ಭಾರೀ ಪ್ರಮಾಣದಲ್ಲಿ ಆಲಿಕಲ್ಲು ಮಳೆ ಕೂಡ ಬಿದ್ದಿದ್ದು, ಅದರ ಎಫೆಕ್ಟ್ ಈಗ ಟೊಮೊಟೊ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಾ. ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕಿನ ವೀರಣ್ಣಪುರ, ನಂಜದೇವಪುರ ಸೇರಿದಂತೆ ಸುತ್ತಮುತ್ತ 7-8 ಗ್ರಾಮಗಳ ಸುತ್ತಮುತ್ತ ಆಲಿಕಲ್ಲು ಮಳೆ ಬಿದ್ದಿತ್ತು. 1 ಅಡಿಗೂ ಅಧಿಕವಾದಂತಹ ಆಲಿಕಲ್ಲು ಕೂಡ ಶೇಖರಣೆ ಆಗಿತ್ತು. ಇದರ ಒಂದು ಎಫೆಕ್ಟ್ ಈಗ ಟೊಮೊಟೊ ಬೆಳೆ ಮೇಲೆ ಕೂಡ ಬಿದ್ದಿರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಟೊಮೊಟೊ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಹೇಳೋ, ಇನ್ನೇನು ಕೇವಲ 1 ದಿನ ಕಾದಿದ್ರೆ ಸಾಕಿತ್ತು, ಕಟಾವಿಗೆ ಈ ಒಂದು ಟೊಮೊಟೊ ಬರ್ತಾ ಇತ್ತು. ಈಗಾಗಲೇ ಕೂಡ ಮೊದಲೇ ಮಾರುಕಟ್ಟೆಯಲ್ಲಿ ಟೊಮೊಟೊ ಬೆಳೆ ಕೇವಲ 8 ರೂಪಾಯಿ 10 ರೂಪಾಯಿ ಇತ್ತು. ಈಗ ತಾನೇ 1-2 ದಿನಗಳ ಹಿಂದೆ ಅಷ್ಟೇ 10 ರೂಪಾಯಿ ಅಷ್ಟು ಅಧಿಕವಾಗಿತ್ತು. 18 ರೂಪಾಯಿ ಕೆಜಿಗೆ ಟೊಮೊಟೊ ಇತ್ತು. ಆದರೆ ಬಿದ್ದಂತಹ ಆಲಿಕಲ್ನ ರಭಸ ಯಾವ ರೀತಿಯಾಗಿದೆ ಅಂತೇಳಿ ತಾವು ಕೂಡ ನೋಡ್ತಾ ಇದ್ದೀರಾ. ಟೊಮೊಟೊ ಸಂಪೂರ್ಣವಾಗಿ ಏನು 2 ಪೀಸ್ ಆಗಿರುವಂಥದ್ದು ತಾವು ಕೂಡ ಯಾವ ರೀತಿಯಾಗಿ ಪೀಸ್ ಆಗಿದೆ ಅಂತೇಳಿ ತಾವು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ. ದೃಶ್ಯಾವಳಿಗಳಲ್ಲಿ ಇದೆ ಈ ಟೊಮೊಟೊ ಯಾವ ರೀತಿಯಾಗಿ ಕತ್ತರಿಸಾಗ್ದಂಗೆ ಆಗಿದೆ ತಾವು ನೋಡ್ತಾ ಇರ್ಬೋದು. ಅಂದರೆ ಅದರ ಎಫೆಕ್ಟ್, ಅದರ ರಭಸ, ಬಿದ್ದಂತಹ ಆಲಿಕಲ್ಲು ಎಷ್ಟರ ಮಟ್ಟಿಗೆ ವೇಗವಾಗಿ ರಭಸದಿಂದ ಬಿದ್ದು ಈ ರೀತಿಯಾಗಿ ಒಂದು ಟೊಮೊಟೊ ಸಂಪೂರ್ಣವಾಗಿ ಹಾಳಾಗೋಗಿದೆ. ಅಕ್ಷರಶಃ ಚಾಮರಾಜನಗರ ತಾಲೂಕಿನ 50ಕ್ಕೂ ಅಧಿಕ ಎಕರೆ ಜಮೀನಲ್ಲಿ ಬೆಳೆದಂತಹ ಟೊಮೊಟೊಗಳೀಗ ಸಂಪೂರ್ಣವಾಗಿ ನಾಶ ಆಗಿದೆ. ಟೊಮೊಟೊ ಬೆಳೆಯನ್ನೇ ನಂಬಿಕೊಂಡು ಬದುಕ್ತಾ ಇದ್ದಂತಹ ರೈತರು ಈಗ ಕಂಗಾಲಾಗಿದ್ದಾರೆ. ಇವತ್ತು ಯುಗಾದಿ ಹಬ್ಬ ಬೇರೆ. ಹಿಂದೂ ಸಂಪ್ರದಾಯ ಪ್ರಕಾರ ಇದು ಏನು ನಮ್ಮ ಹೊಸ ವರ್ಷಕ್ಕೆ ಯುಗಾದಿ ಹಬ್ಬದಿಂದ ನಾವು ಕಾಲಿಡ್ತೀವಿ. ಹಾಗಾಗಿ ಸುಗ್ಗಿ ಮಾಡಿ ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ರೈತ ವರ್ಗ ಹಬ್ಬವನ್ನು ಆಚರಣೆ ಮಾಡಿ ಹೊಸ ವರ್ಷವನ್ನು ಕೂಡ ಅವರು ಕಾಲಿಡ್ತಾ ಇದ್ರು. ಆದರೆ ಈಗ ಹೊಸ ವರ್ಷಕ್ಕೆ ಯುಗಾದಿ ಹಬ್ಬಕ್ಕೆ ರೈತರು ಕಣ್ಣೀರಾಗ್ತಾ ಇದ್ದಾರೆ. ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಈಗ ನಾಶವಾಗ್ತಿದೆ. ಒಂದು ಕಡೆ ಬಾಳೆ ಬೆಳೆ ಆಗಿರ್ಬೋದು, ಮತ್ತೊಂದು ಕಡೆ ಟೊಮೊಟೊ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಇನ್ನು ಈ ಒಂದು ಏನು ಜಮೀನಿದೆ, ಈ ಜಮೀನಿನ ಮಾಲೀಕರಿದ್ದಾರೆ, ಹಿರಿಯರು, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಹಬ್ಬದ ಸಂಭ್ರಮ ಇವತ್ತು ಅವರ ಮನೆಯಲ್ಲಿ ಯಾವ ರೀತಿಯಾಗಿದೆ ಅಂಥೇಳಿ ಅವ್ರನ್ನ ಕೇಳೋಣ. ಸರ್, ತಾವು ತುಂಬ ಹಿರಿಯರು, ಸಾಕಷ್ಟು ವರ್ಷಗಳಿಂದ ಈ ರೀತಿಯಾಗಿ ಒಂದು ಬೆಳೆ ಬೆಳೀತಾ ಇದ್ದೀರಾ. ಏನು ಆಲಿಕಲ್ ಮಳೆ ಬಿತ್ತು, ಅದರ ಪರಿಣಾಮ ತಮಗೆ ಯಾವ ರೀತಿಯಾಗಿ ಬೀರಿದೆ? ಮತ್ತು ಇವತ್ತು ಯುಗಾದಿ ಹಬ್ಬ ಸರ್, ಎಲ್ಲ ಕೂಡ ಸಂತೋಷದಿಂದ ಇರಬೇಕಿತ್ತು. ಈಗ ನೀರವ ಮೌನ ಆವರಿಸಿದೆ. ಎಲ್ಲರೂ ಕೂಡ ಒಂಥರ ಶೋಕ ಸಾಗರದಲ್ಲೇ ಮುಳುಗಿದ್ದಾರೆ ಅಂತ ಹೇಳ್ಬೋದು. ಕಣ್ಣೀರಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ? ಕಾರಣ ಅಂದರೆ ಇದೆ ಸರ್. ನಿನ್ನೆ ಮಧ್ಯಾಹ್ನ ಅಕಾಲಿಕವಾಗಿ ಆಣೆಕಲ್ಲು ಶುರುವಾಯಿತು. ಟೊಮೊಟೊ ತೋಟ ಚೆನ್ನಾಗದಲ್ಲ, ಹಣ್ಣು ಒಂದು ಟ್ರಿಪ್ ಕೂದಿದ್ದು ಒಂದು 50 ಬಾಕ್ಸ್ನಷ್ಟು. ಇನ್ನು ಮುಂದೆ ರೈಟ್ ಆಗುತ್ತಲ್ಲ ಅನ್ನೋ ಭಯ, ಇದು ಆ ಥರದಲ್ಲಿದ್ದು. ನನಗೆ ಈಗ 65 ವರ್ಷ. 50 ವರ್ಷದಿಂದ ನಾನು ಈ ರೈತಾಪಿ ಫಸಲು ಮಾಡ್ಕೊಂಡು ಹೋಯ್ತಾವನೆ. ನಾನು ಸ್ಕೂಲ್ ಓದ್ತಿದ್ದು ಬಿಟ್ಟ ಮೇಲೆ ಬಂದು ಕೈ ಹಾಕಿದ್ದು. ಆವಾಗನಿಂದ ಈ ರೀತಿ ಆಣೆಕಲ್ಲು ಮಳೆ ಬಿದ್ದು ಇಷ್ಟು ಲಾಸ್ ಆಗಿರೋದು ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲ. ಅದರಿಂದ ಈಗ ನಾವು ಯುಗಾದಿ ಹಬ್ಬ ಮಾಡಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿಲೂ ಅಡ್ಡಾಡ್ತಾಯಿದೆ. ಸುಮಾರು ಸರ್, ಈಗ ತಾವು ಹೇಳಿದ್ರಿ ತುಂಬ ಹಿರಿಕರು, 50 ವರ್ಷಗಳ ಕಾಲ ಅನುಭವ ಇದೆ ಅಂಥೇಳಿ. ನಿನ್ನೆ ಬಿದ್ದಂತಹ ಮಳೆಗೆ ತಮ್ಮ ಒಂದು ಸುತ್ತಮುತ್ತಿನ ಏನು ಗ್ರಾಮ ಇದೆ ಅಲ್ಲಿ ಯಾವ್ಯಾವ ಬೆಳೆ ಇತ್ತು, ಎಷ್ಟು ನಷ್ಟ ಆಗಿದೆ? ಮತ್ತು ಯುಗಾದಿ ಹಬ್ಬಕ್ಕೆ ಈಗಾಗಲೇ ತಾವು ಹೇಳಿದ್ರಿ ಮಾರುಕಟ್ಟೆಯಲ್ಲಿ ಟೊಮೊಟೊ ರೇಟು ಆಗಲೇ ಕುಸಿದಿತ್ತು. ಈ ಕಳೆದ 1-2-3 ದಿನಗಳಿಂದ ಸ್ವಲ್ಪ ದರ ಕೂಡ ಹೆಚ್ಚಳವಾಗಿತ್ತು. ಈಗ ಓವರಾಲ್ ಎಷ್ಟು ಲಾಸ್ ಆಗಿದೆ ಅಂತ? ಅದು ಇವತ್ತಿನ ರೈಟ್ ಲೆಕ್ಕ ಹಾಕೊಂಡ್ರೆ ಇದು ಒಂದು 30 ಟನ್ ಆದ್ರೂ ಒಂದು 3-4 ಲಕ್ಷ ರೂಪಾಯಿ ನಮ್ಗೆ ಲಾಸ್ ಆಗಿದೆ ಇದರಲ್ಲಿ ಟೊಮೊಟೊನಲ್ಲಿ, ಬಾಳೆ ಬಿಟ್ಟು. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್? ಟೊಮೊಟೊ, ಬಾಳೆ, ಅಡಿಕೆ, ತೆಂಗು ಇದಕ್ಕೆಲ್ಲ ಸೇರಿ ಟೋಟಲ್ ಓವರಾಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಈಗ ಎಷ್ಟು ಅಂದಾಜು ಲಾಸ್ ಆಗಿದೆ? ಇದಕ್ಕೆಲ್ಲ 1.5 ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗಿದೆ. ಟೊಮೊಟೊಗೆ ಪೈರು, ಬಿತ್ತನೆ, ಆಳು ಮೂಳು ಎಲ್ಲ ಪ್ರತಿಯೊಂದು ಗೊಬ್ಬರ ಗೋಡು ಎಲ್ಲರಿಂದ ಅವಕ್ಕೆಲ್ಲ 1-2 ಲಕ್ಷ ಖರ್ಚಾಗಿದೆ. 2 ಲಕ್ಷ ಖರ್ಚಾಗಿದೆ. ಯಾಕಂದ್ರೆ ಒಂದೊಂದು ಸಂಭ್ರಮ ಇಲ್ಲ ಆಗಿದ್ರೆ ಹಬ್ಬ ಸಂಭ್ರಮ. ಈಗ ನೋಡಿ ಹೆಂಗಿದ್ದು ಇವತ್ತೀಗ ಸ್ನಾನ ಮಾಡ್ಕೊಂಡು ಬೇರೆ ಬಟ್ಟೆ ಹಾಕಬೇಕಾಯ್ತು. ಹೊಸ ಬಟ್ಟೆ ತಂದು ಇಟ್ಟಿದ್ದು ಬೇಕಂತ ಬಟ್ಟೆ ಹುಡುಗರಿಗೆ ಎಲ್ಲರಿಗೂ ನೋಡಿ ಇಲ್ಲಿ ಕಾಣೋ ಪರಿಸ್ಥಿತಿ ಹಿಂಗಿದ್ದೀವಿ. ಖುಷಿ ಇಲ್ಲ, ಒಂಥರ ಬೇಜಾರು ಅಷ್ಟೇ ಸರ್. ಎಲ್ಲ ಒಂದು ಕಡೆ ಮಳೆ ಅಂದರೆ ರೈತ ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ. ಆದರೆ ಮಳೆ ಅನ್ನೋವಂಥದ್ದು ಅಂದರೆ ರೈತ ಇದ್ದಾನೆ, ರೈತನ ಜೀವನ ಮಳೆ ಜೊತೆ ಆಡುವಂಥ ಜೂಜಾಟ ಅಂತ ಕರೀತಾರೆ. ಅದೆಲ್ಲ ಒಂದು ಕಡೆ ನಿಜ ಅಂತ ಅನ್ಸಲ್ವ ಸರ್? ಅದರಿಂದ ಈಗ ನಾವು ತುಂಬ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದೀವಿ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಜನಗಳಿಗೆ, ನಮ್ಮೊಬ್ಬರು ಅಂತಲಲ್ಲ, ಯಾರ್ಯಾರಿಗೆ ಏನೇನು ಹಾಳಾಗಿದೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಸಮಾಧಾನ ಆಗೋ ರೀತಿ ಪರಿಹಾರ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ.
ಇದಿಷ್ಟು ಹಿರಿಯ ರೈತರು ಹೇಳುವಂತಹ ಮಾತುಗಳು. ನಮ್ಮ ಜೀವಮಾನದಲ್ಲೇ ಇಂಥ ಆಲಿಕಲ್ಲು ಮಳೆ ನೋಡಿಲ್ಲ. ಇವತ್ತು ಹಬ್ಬದ ಸಂಭ್ರಮವಿತ್ತು, ಹಾಗಾಗಿ ಹೊಸ ಬಟ್ಟೆಗಳನ್ನು ತಂದಿದ್ವಿ. ಆದರೆ ಹೊಸ ಬಟ್ಟೆ ಹಾಕದೆ ಇದೇ ಒಂದು ಜಮೀನಲ್ಲಿ ನಾವೀಗ ಕಾಲ ಕಳೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.